ॐ अस्पर्शयोगो वै नाम सर्वसत्त्वसुखो हितः अविवादो अविरुद्धश्च देशितस्तं नमाम्यहम्। अविवादो अविरुद्धश्च देशितस्तं नमाम्यहम्। अगजानन पद्मार्कम् गजाननमहर्निशम् अनेकदं तं भक्तानाम् एकदन्तमुपास्महे। देवानां च ऋषीणां च गुरुं काञ्चन सन्निभम् बुद्धिभूतं त्रिलोकेशम् तं नमामि बृहस्पतिम्। शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयम् नमामि भगवत्पादम् शङ्करं लोकशङ्करम्। शङ्कराचार्य सच्छिष्यम् ज्ञानिराजं तपोनिधिम् नैष्कर्म्य सिद्धिकर्तारम् सुरेश्वरमहं भजे। भारती करुणापात्रम् भारती पदभूषणम् भारती पदमारूढम् भारती तीर्थमाश्रये। विद्या विनय संपन्नम् वीतरागं विवेकिनम् वन्दे वेदान्त तत्त्वज्ञम् विधुशेखर भारतीम्। वन्दे तं सच्चिदानन्दम् यतिवर्यं महामतिम् वेद वेदान्त सारज्ञम् सद्गुरुं प्रणतोऽस्म्यहम्। श्रीगुरुं प्रणतोऽस्म्यहम् सदाहं सम्प्रदायज्ञम् संयमीन्द्रं सदाश्रयम् सद्गुरुं सच्चिदानन्दम् सदाचारं समाश्रये। श्रीमच्छङ्कर भगवत्पूज्य पादमहासद्गुरुभ्यो नमः। श्री श्री सुरेश्वराचार्य सद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्याम्। ಭಗವದ್ಭಕ್ತರು ಸದ್ಗುರು ಭಕ್ತರು ಮುಮುಕ್ಷ ಸಾಧಕರು ಜಿಜ್ಞಾಸು ಸಾಧಕರು ಆಗಿರುವ ವೇದಾಂತ ಪ್ರಿಯರಾದ ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸ ಏಕಾದಶಿ ತಿಥಿ 2026ನೇ ಇಸವಿ ಜೂನ್ ಮಾಹೆಯಲ್ಲಿ ಇಂದು 11ನೇ ತಾರೀಖಿನ ಗುರುವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ, ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಕ್ಲೇಶಾಪಹಾರಿಣಿ ಗ್ರಂಥದ ಉಪನ್ಯಾಸ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಖಾನಿಲಾಜ್ಞಬ್ಧರಿತ್ರ್ಯಂತಂ ಸೃಕ್ಫಣೀವೋದ್ಗತಂ ಯತಃ
ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣಿ ಅಲಬ್ಧ್ವಾತಿಶಯಂ ಯಸ್ಮಾತಿ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನಿ ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ 3ನೇ ಅಧ್ಯಾಯ 39ನೇ ಶ್ಲೋಕ 3:39. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಜಿಘ್ರಾಣೀಮಹಂ ಗಂಧಂ ಇತಿ ಯೋ ವೇತ್ಯಭಿಕ್ರಿಯಃ ಸ ಆತ್ಮಾ ತತ್ಪರಂ ಜ್ಯೋತಿಃ ಶಿರಸೀದಂ ವಚ ಶ್ರುತೇಃ ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಪದ ವಿಭಾಗವನ್ನು ಮಾಡ್ತೇನೆ ಶ್ಲೋಕಕ್ಕೆ. ಜಿಘ್ರಾಣಿ ಪ್ರಥಮಂ ಪದಂ, ಇಮಂ ದ್ವಿತೀಯಂ ಪದಂ, ಅಹಂ ತೃತೀಯಂ ಪದಂ, ಗಂಧಂ ಚತುರ್ಥಂ ಪದಂ, ಇತಿ ಪಂಚಮಂ ಪದಂ, ಯಃ ಷಷ್ಠಂ ಪದಂ, ವೇತ್ತಿ ಸಪ್ತಮಂ ಪದಂ, ಅವಿಕ್ರಿಯಃ ಅಷ್ಟಮಂ ಪದಂ, ಸಹ ನವಮಂ ಪದಂ, ಆತ್ಮ ದಶಮಂ ಪದಂ, ತತ್ ಏಕಾದಶಂ ಪದಂ, ಪರಂ ದ್ವಾದಶಂ ಪದಂ, ಜ್ಯೋತಿಃ ತ್ರಯೋದಶಂ ಪದಂ, ಶಿರಸಿ ಚತುರ್ದಶಂ ಪದಂ, ಇದಂ ಪಂಚದಶಂ ಪದಂ, ವಚಃ ಷೋಡಶಂ ಪದಂ, ಶ್ರುತೇಃ ಸಪ್ತದಶಂ ಪದಂ. ಅಸ್ಮಿನ್ ಶ್ಲೋಕೆ ಸಪ್ತದಶ ಪದಾನಿ ಸಂತಿ. ಅತಃ ಅಯಂ ಶ್ಲೋಕಃ ಸಪ್ತದಶ ಪದಾತ್ಮಕ ಶ್ಲೋಕಃ. ಅನ್ವಯ ಯಃ ಇಮಂ ಗಂಧಂ ಅಹಂ ಜಿಘ್ರಾಣಿ ಇತಿ ಅವಿಕ್ರಿಯಃ ಸನ್ ವೇತ್ತಿ ಸಹ ಆತ್ಮ ತತ್ ಪರಂ ಜ್ಯೋತಿಃ ಕುತಃ ಶ್ರುತೇಃ ಶಿರಸಿ ಇದಂ ವಚಃ. ಅದ್ಭುತವಾಗಿ ಅರ್ಥವಾಗೋಯ್ತು. ಈ ಶ್ಲೋಕಕ್ಕೆ ಭಗವಾನ್ ಸ್ವರೇಶ್ವರಾಚಾರ್ಯರವರು ಒಂದು ಅವತರಣಿಕಾ ವಾಕ್ಯವನ್ನು ಬರೆದಿದ್ದಾರೆ. ಅನ್ವಯ ವ್ಯತಿರೇಕ ಪುರಸ್ಸರಂ ವಾಕ್ಯಮೇವ ಅವಾಕ್ಯಾರ್ಥರೂಪಂ ಆತ್ಮಾನಂ ಪ್ರತಿಪಾದಯತಿ ಇತ್ಯಸ್ಯ ಪಕ್ಷಸ್ಯ ದಢಿಮ್ನೆ ಶ್ರುತಿ ಉದಾಹರಣಂ ಉಪನ್ಯಸ್ಯತಿ ಭಗವಾನ್ ಸ್ವರೇಶ್ವರಾಚಾರ್ಯ. ಎಷ್ಟು ಚೆನ್ನಾಗಿದೆ. ನನಗೇನು ಆನಂದ ಅಂದ್ರೆ, ಎದ್ದ ಕೂಡಲೇ ಸ್ನಾನ ಸಂಧ್ಯಾ ಜಪಾದಿಗಳನ್ನು ಮಾಡಿಕೊಂಡು 1 ಗಂಟೆ ವೇದಾಂತ ತಪಸ್ವಿಗಳಾದ ಶುದ್ಧ ವೇದಾಂತಿಗಳಾದ ಬ್ರಹ್ಮಜ್ಞಾನಿಗಳ ಮಾತುಗಳನ್ನು ಕುರಿತು ಅನುಸಂಧಾನ ಮಾಡುವ ಸೌಭಾಗ್ಯ. ಹಿಂದೆ ಏನ್ ಹೇಳಿದ್ದೇವೆ? ಅನ್ವಯ ವ್ಯತಿರೇಕ ಪುರಸ್ಸರಂ. ಅನ್ವಯ ವ್ಯತಿರೇಕ ಎನ್ನುವ ತರ್ಕದ ಮೂಲಕವಾಗಿ ಅನ್ವಯ ವ್ಯತಿರೇಕ ತರ್ಕ, ಅನ್ವಯ ವ್ಯತಿರೇಕ ಅನುಭವ, ಅನ್ವಯ ವ್ಯತಿರೇಕ ಅನುಮಾನ, ಅನ್ವಯ ವ್ಯತಿರೇಕ ಯುಕ್ತಿ ಎಲ್ಲ ಒಂದೇ. ಅನ್ವಯ ವ್ಯತಿರೇಕ ಮನನಂ. ಶುತ್ಯುಪದೇಶವನ್ನ ಅನುಭವಕ್ಕೆ ಬರುವಂತೆ ತಿಳ್ಕೊಳ್ಬೇಕಾದ್ರೆ ನಮಗೆ ಬೇಕಾದದ್ದು ಯಾವುದು? ಅನ್ವಯ ವ್ಯತಿರೇಕ. ಅನ್ವಯ ವ್ಯತಿರೇಕದ ಮೂಲಕವಾಗಿ ವಾಕ್ಯಮೇವ ತತ್ವಮಸಿ ಎನ್ನುವ ವಾಕ್ಯವೇ ಅವಾಕ್ಯಾರ್ಥ ರೂಪಮಾತ್ಮಾನಂ ಪ್ರತಿಪಾದಯತಿ. ಆತ್ಮನನ್ನ ಪ್ರತಿಪಾದಯತಿ, ತಿಳಿಸುತ್ತಾರೆ. ಯಾವುದು? ತತ್ವಮಸಿ ಎನ್ನುವ ವಾಕ್ಯ. ಎಂಥ ಆತ್ಮನನ್ನ? ಅವಾಕ್ಯಾರ್ಥ ರೂಪಂ. ಆತ್ಮನು ಪದಾರ್ಥವೂ ಅಲ್ಲ, ವಾಕ್ಯಾರ್ಥವೂ ಅಲ್ಲ, ಅಪದಾರ್ಥನು ಅವಾಕ್ಯಾರ್ಥನು ಆಗಿರುವಂತ ಆತ್ಮನನ್ನ ಪ್ರತಿಪಾದಯತಿ, ಪರಮ ತಾತ್ಪರ್ಯದಿಂದ ಉಪದೇಶ ಮಾಡ್ತಾ ಇದೆ. ಯಾವುದು?
ವಾಕ್ಯಂ ತತ್ವಮಸಿ ವಾಕ್ಯಂ ಹೇಗೆ ಅನ್ವಯ ವ್ಯತಿರೇಕ ದ್ವಾರ ಅನ್ವಯ ವ್ಯತಿರೇಕ ಪುರಸ್ಸರಂ. ಇದು ಸ್ವಾರಸ್ಯ. ಭಗವಾನ್ ಸುರೇಶ್ವರಾಚಾರ್ಯರವರು ಯದ್ಯಪಿ ಅನ್ವಯ ವ್ಯತಿರೇಕ ತರ್ಕಕ್ಕೆ ಮಹತ್ವ ಕೊಟ್ಟಿದ್ದರೂ ಅದಕ್ಕಿಂತ ಮೇಲಾಗಿ ತತ್ವಮಸಿ ವಾಕ್ಯಕ್ಕೆ ಪ್ರಾಮಾಣ್ಯವನ್ನು ಕೊಡ್ತಾ ಇದ್ದಾರೆ. ಬಹಳ ಚೆನ್ನಾಗಿ ತತ್ವಮಸಿ ವಾಕ್ಯವು ಪ್ರಮಾಣಭೂತವಾದದ್ದು. ತತ್ವಮಸಿ ವಾಕ್ಯಕ್ಕೆ ಪ್ರಾಮಾಣ್ಯವನ್ನ 110% ಕೊಡಬೇಕು. ತತ್ವಮಸಿ ವಾಕ್ಯದಲ್ಲಿ ಅನುವಾದಕತ್ವವಾಗಲಿ ಅಬೋಧಕತ್ವವಾಗಲಿ ವಿಪರೀತ ಬೋಧಕತ್ವವಾಗಲಿ ಸಂಶಯಿತ ಬೋಧಕತ್ವವಾಗಲಿ ಕನಸನಲ್ಲೂ ಇಲ್ಲ. ತತ್ವಮಸಿ ವಾಕ್ಯದಿಂದ ಮುಮುಕ್ಷ ಸಾಧಕರಿಗೆ ಅಹಂ ಬ್ರಹ್ಮಾಸ್ಮಿ ಎನ್ನುವಂತ ಅವಾಕ್ಯಾರ್ಥ ಜ್ಞಾನ ಉಂಟಾಗುತ್ತದೆ. ಹೇಗೆ? ಅನ್ವಯ ವ್ಯತಿರೇಕ ರೂಪವಾದ ತರ್ಕದ ಮೂಲಕ. ಇತ್ಯಸ್ಯ ಪಕ್ಷಸ್ಯ ಎಂಬ ಈ ಅಭಿಪ್ರಾಯವನ್ನು ದೃಢಿಮ್ನೆ ಗಟ್ಟಿ ಮಾಡುವುದಕ್ಕಾಗಿ ಇದು ಸುರೇಶ್ವರಾಚಾರ್ಯರ ನಿಲುಮೆ. ಇದೇ ಗೌಡಪಾದಾಚಾರ್ಯರು, ಶಂಕರಾಚಾರ್ಯರು, ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಎಲ್ಲ ಬ್ರಹ್ಮಜ್ಞಾನಿಗಳ ನಿಲುಮೆ. ಇತ್ಯಸ್ಯ ಪಕ್ಷಸ್ಯ ಎಂಬ ಈ ಅಭಿಪ್ರಾಯವನ್ನ ದೃಢಿಮ್ನೆ ಗಟ್ಟಿ ಮಾಡುವುದಕ್ಕಾಗಿ ದೃಢಪಡಿಸುವುದಕ್ಕಾಗಿ ಶ್ರುತಿಯ ಉದಾಹರಣೆ ಮಾಡ್ತಾ ಇದ್ದಾರೆ. ಛಾಂದೋಗ್ಯ ಶ್ರುತಿಯ ವಾಕ್ಯವನ್ನ ಕೋಟ್ ಮಾಡ್ತಾ ಇದ್ದಾರೆ ಪೂಜ್ಯರಾಗಿರುವಂತಹ ಸುರೇಶ್ವರಾಚಾರ್ಯರವರು. ಇಲ್ಲಿ ಬರ್ಕೊಂಬಿಡಿ. ಶ್ರುತಿ ಎನ್ನುವ ಮಾತಿಗೆ ಸಾಮವೇದೀಯ ಛಾಂದೋಗ್ಯ ಶ್ರುತಿ. ಏಕೆಂದರೆ ತತ್ವಮಸಿ ವಾಕ್ಯ ಅಲ್ಲಿ ಹಾಗೆ. ಸಾಮವೇದದ ಮಹಾವಾಕ್ಯ ಯಾವುದು? ತತ್ವಮಸಿ. ಸಯೇಶೋ ಅಣಿಮಾ ಐತದಾತ್ಮವಿದಗಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತು. ಛಾಂದೋಗ್ಯೋಪನಿಷತ್ತಿನ 6ನೇ ಅಧ್ಯಾಯ. ಅದೇ ಉಪನಿಷತ್ತಿನಲ್ಲಿ 8ನೇ ಅಧ್ಯಾಯದಲ್ಲಿ ಬರುವಂತಹ ಒಂದು ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಶ್ರುತಿ ಉದಾಹರಣಂ ಉಪನ್ಯಸ್ಯತಿ. ನಾವೇನು ಹೇಳಿದ್ದೇವೆಯೋ, ನಾವೇನು ಪ್ರತಿಪಾದನೆ ಮಾಡುತ್ತಿದ್ದೇವೆಯೋ, ಇಲ್ಲಿಯವರೆಗೆ ನಾವೇನು ಉಪದೇಶ ಮಾಡಿದ್ದೇವೆಯೋ ಇದು ಶ್ರುತಿಯಲ್ಲಿ ಇದೆ. ನಾವು ಸ್ವತಂತ್ರವಾಗಿ ಕಲ್ಪನೆ ಮಾಡಿ ಹೇಳುತ್ತಿಲ್ಲ. ನಮ್ಮ ಈ ಅಭಿಪ್ರಾಯಕ್ಕೆ ಶ್ರುತಿ ಪ್ರಾಮಾಣ್ಯ ಉಂಟು ಎಂದು ದೃಢಪಡಿಸುವುದಕ್ಕಾಗಿ ಹೇಳ್ತಾ ಇದ್ದಾರೆ. ಏನಂತ? ಶ್ರೀ ಸುರೇಶ್ವರಾಚಾರ್ಯ ಉವಾಚ ಜಿಘ್ರಾಣೀಮಹಂ ಗಂಧಂ ಇತಿ ಯೋ ವೇತ್ಯ ವಿಕ್ರಿಯ ಸ ಆತ್ಮ ತತ್ಪರಂ ಜ್ಯೋತಿ ಶಿರಸೀದಂ ವಚ ಶ್ರುತಿ. ಎಷ್ಟು ಚೆನ್ನಾಗಿದೆ ಶ್ಲೋಕ. ಅಹಂ ಗಂಧಂ ಜಿಘ್ರಾಣಿ. ಇದು ಛಾಂದೋಗ್ಯೋಪನಿಷತ್ತಿನ ಬರುವಂತಹ ಒಂದು ವಾಕ್ಯ. ಅತಯೋ ವೇದ ಅಹಂ ಜಿಘ್ರಾಣೀತಿ ಛಾಂದೋಗ್ಯ ಮಂತ್ರ. ಅದನ್ನೇ ತೆಗೆದುಕೊಂಡು ಭಗವಾನ್ ಸುರೇಶ್ವರಾಚಾರ್ಯರವರು ಒಂದು ಶ್ಲೋಕವನ್ನೇ ಹೇಳಿಬಿಟ್ಟು, ಅದು ಜ್ಞಾನಿಗಳ ಮಹಿಮೆ. ವೇದಾಂತ ಮಂತ್ರಗಳನ್ನು ತೆಗೆದುಕೊಂಡು ಶ್ಲೋಕವನ್ನು ಮಾಡ್ತಾರೆ. ಭಗವದ್ಗೀತಾ ಶ್ಲೋಕವನ್ನು ತೆಗೆದುಕೊಂಡು ಒಂದು ಪಾದವನ್ನು ಇಟ್ಕೊಂಡು ಶ್ಲೋಕ ರಚನೆ ಮಾಡುವಂತಹದ್ದು ಜ್ಞಾನಿಗಳ ಮಹಿಮೆ. ನಾನೂ ಕೂಡ ಅನೇಕ ಅಷ್ಟಕ ಸ್ತೋತ್ರ ಮಾಡಿದ್ದೇನೆ. ಅದರಲ್ಲಿ ಕೆಲವು ಕಡೆ ನೋಡ್ಬೋದು ತಾವು, ಆ ಮೂಲ ಶ್ಲೋಕದ ಒಂದು ಪಾದ ಇಟ್ಕೊಂಡು 3 ಪಾದ ಭರ್ತಿ ಮಾಡಿದ್ದೆ. ಅರ್ಥ ಹೇಳ್ತೀನಿ ಈಗ. ಅಹಂ ಗಂಧಂ ಜಿಘ್ರಾಣಿ, ಅಹಂ ಇಮಂ ಗಂಧಂ ಜಿಘ್ರಾಣಿ. ಇದೊಂದು ವಾಕ್ಯ. ನಾನು ಈ ವಾಸನೆಯನ್ನು ಜಿಘ್ರಾಣಿ
ವಾಸನೆ ನೋಡುತ್ತಿದ್ದೇನೆ, ಮೂಸುತ್ತಿದ್ದೇನೆ. ಒಂದು ಮಲ್ಲಿಗೆ ಹೂ ಬಂದಿದೆ, ನೋಡಿದೆ, ಗಮ್ಮಂತ ವಾಸನೆ ಬರ್ತದೆ. ಮಲ್ಲಿಗೆ ಹೂವು, ಸಂಪಿಗೆ ಹೂವು ಯಾರೋ ಪುಣ್ಯಾತ್ಮ ತಂದ್ಕೊಟ್ಟಿದ್ದಾರೆ, ಗಮ್ಮಂತ ವಾಸನೆ ಬರ್ತಾ ಇದೆ. ಸಂಪಿಗೆ ಹೂವಿನ ವಾಸನೆಯನ್ನ ನಾನು ಮೋಸುತ್ತಿದ್ದೇನೆ. ನಾಲಿಗೆಯಿಂದ ನಾನು ಸಕ್ಕರೆಯನ್ನ ಸಿಹಿ ಮಾಡ್ಕೊಂಡು ನೋಡ್ತಾ ಇದ್ದೇನೆ. ಅಹಂ ನಾನು, ಇಮಂ ಗಂಧಂ ಈ ವಾಸನೆಯನ್ನ ಜಿಘ್ರಾಣಿ ಮೋಸುತ್ತೇನೆ. ಇತಿ ಎಂದು ಯಹ ಯಾವನು ಅವಿಕ್ರಿಯ ವಿಕಾರವಿಲ್ಲದವನಾಗಿ ವೇತ್ತಿ ಅರಿಯುತ್ತಿದ್ದಾನೆಯೋ. ಜ್ಞಾಪಕ ಇಟ್ಕೊಂಡ್ಬಿಡಿ, ತುಂಬಾ ಚೆನ್ನಾಗಿ. ನಾನು ಪುಸ್ತಕವನ್ನ ಬರೆಯುತ್ತಿದ್ದೇನೆ, ನಾನು ಅಡಿಗೆಯನ್ನ ಮಾಡುತ್ತಿದ್ದೇನೆ, ನಾನು ಉಪನ್ಯಾಸವನ್ನ ಮಾಡುತ್ತಿದ್ದೇನೆ, ಎಷ್ಟೆತ್ತ. ನಾನು ದೇವರ ಪೂಜೆಯನ್ನ ಮಾಡುತ್ತಿದ್ದೇನೆ, ನಾನು ವೇದಘೋಷವನ್ನ ಮಾಡುತ್ತಿದ್ದೇನೆ, ನಾನು ಈ ವಸ್ತುವಿನ ಕೈಗಳಿಂದ ಮುಟ್ಟುತ್ತಿದ್ದೇನೆ. ಇದೊಂದು ವಾಕ್ಯ. ಇಲ್ಲಿ ನಾನು ಗಂಧವನ್ನು ಮೂಸುತ್ತೇನೆ. ನಾನು ಎನ್ನುವಾಗ ಪ್ರಮಾತೃ, ಗಂಧವನ್ನು ಎನ್ನುವಾಗ ಪ್ರಮೇಯ, ಮೂಸುತ್ತೇನೆ ಎನ್ನುವಂತಹದ್ದು ಕ್ರಿಯಾ. ಇದಕ್ಕೆ ಹೆಸರು ಕ್ರಿಯಾ ಕರಣ ಪ್ರಮಿತಿ. ಏನು ಆನಂದವಾಗಿದೆ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅವನ ನಿತ್ಯ ಜೀವನದಲ್ಲಿ ಹೇಳ್ತಾರೆ, ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ನಾನು ಈಗ ಹಾಲನ್ನ ಕುಡಿಯುತ್ತಿದ್ದೇನೆ. ಮೂಡಿ ಹೇಳ್ವೆ, ಅಹಂ ಇಮಂ ಗಂಧಂ ಜಿಘ್ರಾಣಿ. ಏಕೆ ಭಗವಾನ್ ಸ್ವರೇಶ್ವರಾಚಾರ್ಯರವರು ಅಹಂ ಪುಸ್ತಕಂ ಪಶ್ಯಾಮಿ ಹೇಳಲಿಲ್ಲ, ಅಹಂ ಉಪನ್ಯಾಸಂ ಶೃಣೋಮಿ ಹೇಳಲಿಲ್ಲ. ಗಂಧಂ ಜಿಘ್ರಾಣಿ ಎಂದು ಯಾಕೆ ಹೇಳಿದ್ದಾರೆ ಅಂದ್ರೆ, ಉಪನಿಷತ್ ಮಂತ್ರದಲ್ಲಿ ಅಥಯೋ ವೇದ ಇದಂ ಜಿಘ್ರಾಣಿ ಬಂದ್ಬಿಟ್ಟಿದೆ, ಅದನ್ನು ತಗೊಂಡಿದ್ದಾರೆ. ಈ ಶ್ಲೋಕದ ಪ್ರಥಮ ಪಾದವನ್ನ ನೋಡಿದ ಕೂಡಲೇ ನಮ್ಮಂಥ ವೇದಾಂತಿಗಳಿಗೆ ಛಾಂದೋಗ್ಯೋಪನಿಷತ್ತಿನ ಮಂತ್ರ ಜ್ಞಾಪಕ ಬರ್ತಾ ಇದೆ. ನಹಿ ಜ್ಞಾನೇನ ಸದೃಶಂ ಬಂದ್ ಕೂಡಲೇ ಭಗವದ್ಗೀತಾ ವಾಕ್ಯ, ಉದ್ಧರೇದಾತ್ಮನಾತ್ಮಾನಂ ಭಗವದ್ಗೀತಾ ವಾಕ್ಯ, ಉಪದೇಕ್ಷಂತೆ ಚೇ ಜ್ಞಾನಂ ಭಗವದ್ಗೀತಾ ವಾಕ್ಯ. ನಾನು ಇಂಥ ಭಗವದ್ಗೀತೆಯ ಶ್ಲೋಕಗಳ ಒಂದೊಂದೇ ಪಾದವನ್ನ ತೆಗೆದುಕೊಂಡು ಪುಸ್ತಕಕ್ಕೆ ನಾಮಕರಣವನ್ನು ಮಾಡಿ ಪುಸ್ತಕ ಬರೆದಿದ್ದೇನೆ. ಉದಾಹರಣೆ ಇದೆಯಾ? ಯಾವುದು? ನಹಿ ಜ್ಞಾನೇನ ಸದೃಶಂ ಪುಸ್ತಕದ ಹೆಸರು. ಇನ್ನೊಂದು ಉದ್ಧರೇದಾತ್ಮನಾತ್ಮಾನಂ ಪುಸ್ತಕದ ಹೆಸರು. ಮತ್ತೊಂದು ಉಪದೇಶಂತಿ ಜ್ಞಾನಂ ಭಗವಂತನ ವಾಣಿ. ಪುಸ್ತಕದ ಹೆಸರೇ ಉಪದೇಶಂತಿ ಜ್ಞಾನಂ ಇತ್ಯಾದಿ. ಇದನ್ನ ವೇತ್ತಿ ಅರಿಯುತ್ತಿದ್ದಾನೆ. ನಾನು ಈ ವಾಸನೆಯನ್ನ ಮೂಸುತ್ತಿದ್ದೇನೆ, ನಾನು ಈ ಪುಸ್ತಕವನ್ನ ನೋಡುತ್ತಿದ್ದೇನೆ ಎನ್ನುವಾಗ ನಾನು ಯಾರು? ಜೀವಾತ್ಮ, ಕರ್ತೃವಾಗಿರುವ, ಭೋಕ್ತೃವಾಗಿರುವ, ಪ್ರಮಾತೃವಾದ ಸಂಸಾರಿಯಾದ ಜೀವಾತ್ಮ ಅವನ ಬದಲಾವಣೆಗೊಳ್ತಾ ಇದ್ದಾನೆ. ಈ ಪುಸ್ತಕವನ್ನು ಅದು ವಿಕ್ರಿಯಾತ್ಮಕ. ಬೆಳಿಗ್ಗೆ ಪುಸ್ತಕ ಇವತ್ತಿಲ್ಲ, ಇವತ್ತಿಂದ ನಾಳೆ ಇಲ್ಲ, ಬದಲಾವಣೆ ಆಗ್ತಾ ಇದೆ. ನೋಡುತ್ತೇನೆ, ಆ ನೋಡುವವನಲ್ಲಿಯೂ ಬದಲಾವಣೆಗೊಳ್ಳುತ್ತಿರುವ ಅಹಮ್ಮನ್ನು, ಪುಸ್ತಕವನ್ನು, ನೋಡುವವನನ್ನು, ನೋಡುವಿಕೆಯನ್ನು ಯಾವಾತನು ಅವಿಕ್ರಿಯ ಯಾವ ವಿಕಾರಗಳು ಇಲ್ಲದೆ ವೇತ್ತಿ ಅರಿಯುತ್ತಿದ್ದಾನೆಯೋ. ಬಾ, ಆತ್ಮನು ಎಲ್ಲವನ್ನೂ ಅರಿತಾ ಇದ್ದಾನೆ. ಸಹ
ಅವನೇ ಆತ್ಮ. ಉಪನಿಷತ್ತಿನಲ್ಲಿ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಅಂತ ಹೇಳ್ತಾ ಇದೆಯಲ್ಲ, ಯಾರವನು? ಅವನೇ ಆತ್ಮ. ಯಾರವನು? ನಾನು ಎನ್ನುವ ಪ್ರಮಾತ್ರವನ್ನು, ಪುಸ್ತಕ ಎನ್ನುವ ಪ್ರಮೇಯವನ್ನು ಅರಿಯುತ್ತಿದ್ದೇನೆ ಎನ್ನುವಂತಹ ಕ್ರಿಯೆಯನ್ನು ಅಥವಾ ಪ್ರಮಿತಿಯನ್ನು, ಪ್ರಮಾತ್ರ ಪ್ರಮಾಣ ಪ್ರಮಿತಿ, ಪ್ರಮಾತ್ರ ಪ್ರಮೇಯ ಪ್ರಮಿತಿಯನ್ನ ಅವಿಕ್ರಿಯನ ಬೆಳೀತಾ ಇದ್ದಾನೆ. ಏನ್ ಆಶ್ಚರ್ಯ! ಅವನೇ ಆತ್ಮ. ಸಯೇವ ಆತ್ಮ ತದೇವ ಪರಂಜ್ಯೋತಿ. ಅದೇ ಪರಂಜ್ಯೋತಿ. ಅನೇನಾತ್ಮನಾನು ಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ಪರಂಜ್ಯೋತಿರೂಪ ಸಂಪದ್ಯ ತೇನ ರೂಪೇಣ ಅವಿನಿಷ್ಪದ್ಯತೆ. ಚಾಂದೋಗ್ಯ. ಸಹ ಆತ್ಮ, ಅವನೇ ಆತ್ಮನು, ಅದೇ ಪರಂಜ್ಯೋತಿಯು ಎಂದು ಶ್ರುತೇ, ಶ್ರುತಿಯ ವಚಸಿ ಶಿರಸಿ ಉಪರಿ, ಶ್ರುತಿಯ ತಲೆಯಲ್ಲಿ. ಯಾವುದು? ಉಪನಿಷತ್ತು. ಶ್ರುತಿ ಎಂದರೆ ವೇದ. ವೇದಗಳಿಗೆ ತಲೆ, ವೇದಗಳಿಗೆ ಅಂತ, ವೇದಗಳಿಗೆ ತಾತ್ಪರ್ಯ, ವೇದಗಳಿಗೆ ನಿಜವಾಗಿರುವಂತಹ ಸಹಜವಾದ ಸ್ಥಿತಿ. ಯಾವುದು? ಉಪನಿಷತ್ತು. ವೇದಾಂತಗಳಿಗೆ ಹೆಸರು ಶ್ರುತಿ ಶಿರಾಂಸಿ, ಶ್ರುತಿ ಶಿರೋವಚಃ. ಶ್ರುತಿ ಶಿರ ಅನ್ಬಿಟ್ಟು ಅಲ್ವೇ? ಅಂಗೇಶು ಸರ್ವಂ ಶಿರಃ ಪ್ರಧಾನಂ. ಎಲ್ಲ ಅಂಗಗಳಲ್ಲಿಯೂ ತಲೆ ಪ್ರಧಾನ. ತಲೆಗೆ ಹೆಲ್ಮೆಟ್, ಕಾಲಿಗೆ ಹೆಲ್ಮೆಟ್ ಅಲ್ಲ, ಕೈಗೂ ಹೆಲ್ಮೆಟ್ ಅಲ್ಲ. ಹಾಗೆ ಇಲ್ಲಿ ಶ್ರುತೇ ಶಿರಸೆ, ಶ್ರುತಿಯ ತಲೆಯ ಮೇಲಿರುವಂತ ವೇದಾಂತದಲ್ಲಿ ಇದಂ ವಚ, ಈ ಮಾತು ಬಂದಿದೆ. ಯಾವುದು? ಸಯೇಶೋ ಅಣಿಮ ಐತದಾತ್ಮಮಿದಗಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತ ಅತಯೋ ವೇದ ಇದಂ ಜಿಗ್ರಾನೀತಿ ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ಎಲ್ಲ ವಾಕ್ಯಗಳನ್ನು ಜೋಡಿಸ್ತೀನಿ. ಅರ್ಥ ಆಯ್ತು ನಮ್ಗೆ ಇವಾಗ. ನಾನು ಈ ಗಂಧವನ್ನ ಮೂಸುತ್ತೇನೆ, ನಾನು ಈ ಪುಸ್ತಕವನ್ನ ನೋಡುತ್ತೇನೆ, ನಾನು ಈ ಪ್ರವಚನವನ್ನ ಕೇಳುತ್ತೇನೆ ಇತ್ಯಾದಿ ರೂಪದಿಂದ ತೋರುತ್ತಿರುವ ಪ್ರಮಾತೃ ಪ್ರಮೇಯ ಪ್ರಮಿತಿ ಅಥವಾ ಕ್ರಿಯಾ ಕಾರಕ ಫಲ ಎಲ್ಲ ಒಂದೇ. ಜ್ಞಾತು ಜ್ಞಾನ ಜ್ಞೇಯ ಪ್ರಮಾತು ಪ್ರಮಾಣ ಪ್ರಮೇಯಗಳನ್ನ ಯಾವನು ಅವಿಕ್ರಿಯ, ಸ್ವಾರಸ್ಯ, ಅವಿಕ್ರಿಯ ಎನ್ನುವುದೇ ಮುಖ್ಯವಾದ ಪದ. ವಿದೌಟ್ ಎನಿ ಲೀಸ್ಟ್ ಚೇಂಜ್. ಸೂರ್ಯೋ ಯಥಾ ಸರ್ವಲೋಕಸ್ಯ ಚಕ್ಷುಃ ನ ಲಿಪ್ಯತೆ ಚಾಕ್ಷುಷೈರ್ಭಾಷ್ಯ ದೋಷೈಃ ಏಕಸ್ತಥಾ ಸರ್ವಭೂತಾಂತರಾತ್ಮ ನ ಲಿಪ್ಯತೆ ಲೋಕ ದುಃಖೇನ. ಎಂತೆಂಥ ಮಂತ್ರ ಇದೆ! ಮನನೀಯ ಮಂತ್ರಗಳು. ಇಂಥ ಮಂತ್ರಗಳನ್ನ ನಾವು ಗಟ್ಟಿ ಮಾಡಿಕೊಂಡು ಅರ್ಥವನ್ನ ನೋಡ್ತಾ ಇದ್ರೆ ಎಂಥ ಬ್ರಹ್ಮಾನಂದ! ಮಾನವ ಜನ್ಮ ಸಫಲವಾಗಿಬಿಡುತ್ತೆ. ಹೀಗೆಂದು ಹೇಳುತ್ತಾ ಸಹ ಆತ್ಮ, ಅವನೇ ಆತ್ಮ. ಯಾರ ಆತ್ಮ? ಅನಶ್ನಂ ಅನ್ಯ ಅಭಿಚಾಕಶೀತಿ. ಈ ದೇಹದ ಒಳಗೆ ಋತಂ ಪಿಬಂತೌ ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟೌ ಪರಮೇ ಪರಾಧಿ. ಉಪನಿಷತ್ ಹೇಳ್ತಾ ಇದೆ, ಇಬ್ಬರ ಆತ್ಮರಿದ್ದಾರೆ. ಒಬ್ಬ ಆತ್ಮ ಸಂಸಾರಿ, ಅನಿಶ್ಚಯ ಅನಿಶಯ ಶೋಚತಿ ಮುಷ್ಯಮಾನ. ಇನ್ನೊಬ್ಬ ಅನಶ್ನಂ ಅನ್ಯ ಅವಿಚಾಕ, ಅವನೇ ನಮ್ಮ ಆತ್ಮ. ಅದೇ ಪರಂಜ್ಯೋತಿ. ಹಬ್ಬ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಆತ್ಮನನ್ನ ಪರಂಜ್ಯೋತಿ ಅಂತ ಕರಿತೀವಿ. ಜ್ಯೋತಿರ್ ಬ್ರಾಹ್ಮಣ ಮುಂದೆ ಬರುತ್ತೆ. ಪರಂಜ್ಯೋತಿ ಯಾರು? ಅದೇ ಆತ್ಮ, ಅವನೇ ಆತ್ಮ, ಅದೇ ಪರಂಜ್ಯೋತಿ, ಅದೇ ಪರಬ್ರಹ್ಮ ಎಂದು ಚಾಂದೋಗ್ಯೋಪನಿಷತ್ತಿನ ಒಂದು ಮಂತ್ರ ಹೇಳ್ತಾ ಇದ್ದೀವಿ. ಅರ್ಥ ಆಯ್ತಲ್ವೇ? ಜಿಘ್ರಾಣಿ ಮಮಹಂ ಗಂಧಂ
ಇತಿಯೋ ವೇದ್ಯ ವಿಕ್ರಿಯ ಸ ಆತ್ಮ ತತ್ಪರಂ ಜ್ಯೋತಿ ಶಿರಸೀದಂ ವಚಶ್ರುತೆ. ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಬಹಳ ಹೇಳ್ತಾರೆ, ಉಪನಿಷತ್ತುಗಳಲ್ಲಿ ತಿಳಿಸಲ್ಪಟ್ಟಿರುವ ಆತ್ಮನೇ ಬ್ರಹ್ಮ, ವೇದಾಂತಗಳಲ್ಲಿ ಹೇಳಿರುವಂತಹ ಬ್ರಹ್ಮವೇ ಆತ್ಮ. ಎಷ್ಟು ಆಶ್ಚರ್ಯ! ಇದನ್ನೇ ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ ಮುಂತಾಗಿರುವಂತ ಮಹಾವಾಕ್ಯಗಳು ಹೇಳ್ತಾ ಇವೆ. ಯಯೇವ ಆತ್ಮ ತದೇವ ಬ್ರಹ್ಮ, ಯದೇವ ಬ್ರಹ್ಮ ಸಯೇವ ಚ ಆತ್ಮ ಇತಿ ಬ್ರಹ್ಮ ಆತ್ಮನೋ ಸಾಮಾನಾಧಿಕರಣ್ಯೇನ ಉಪದೇಶ ಶ್ರೂಯತೆ. ಇದಕ್ಕೆ ಹೆಸರು ಅಪೋಸಿಷನ್. ಅಪೋಸಿಷನ್ ಅಲ್ಲ, ಅಪೋಸಿಷನ್. ಗುರುಗಳು ಪುಟ್ಟಿನ ಅಪೋಸಿಷನ್ ಹೇಳ್ತಾ ಇದ್ರು. ಸಾಮಾನಾಧಿಕರಣ್ಯದಿಂದ ಉಪನಿಷತ್ತಿನ ಹೇಳಿದ್ದಾನೆ. ಆದ್ರಿಂದ ಇವನೇ ನಮ್ಮ ನಿಜವಾದ ಸ್ವರೂಪ ಅಂತ ತಿಳ್ಕೊಳ್ಬೇಕು. ಈಗ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಕ್ಲೇಶಾಪಹಾರಿ ವ್ಯಾಖ್ಯಾನವನ್ನ ನೋಡೋಣ. 319ನೇ ಪುಟ, 9ನೇ ಖಂಡ. ಶ್ರುತ್ಯನುಗೃಹೀತ ಅನ್ವಯ ವ್ಯತಿರೇಕ ನ್ಯಾಯ. ಹೆಡ್ಡಿಂಗ್ ಎಷ್ಟು ಚೆನ್ನಾಗಿದೆ ಸ್ವಾಮಿ! ಸೊಗಸಾದ ಟಾಪ್ ಹೆಡ್ಡಿಂಗ್ ಕೊಟ್ಟು ಮೂಲ ಶ್ಲೋಕವನ್ನು ಕೊಟ್ಟು ಅದಕ್ಕೆ ವ್ಯಾಖ್ಯಾನವಾಗಿ ಕ್ಲೇಶಾಪಹಾರಿ ಬರೆದಿದ್ದಾರಲ್ಲ. ಇಂಥ ಮಹಾತ್ಮರಿಗೆ ನಾವೇನ್ ಕೊಡೋಣ? ಏನ್ ಬೇಕಾದ್ರೆ ನಮೋ ವಯಂ ಭೂಯಿಷ್ಠಾಂತೆ ವಿಧೇಮ ತ್ವಮ್ಮಿನ ಪಿತಾ ಯೋಸ್ಮಾಕಮಿ ವಿದ್ಯಾಯ ಪರಂಪಾರಂ ತಾರಯಸಿ. ಗುರುಗಳೇ, ನೀವೇ ನಮಗೆ ತಂದೆ. ಗುರುಗಳೇ, ನೀವೇ ನಮಗೆ ಸಂಪತ್ತು. ಗುರುಗಳೇ, ನೀವೇ ನಮಗೆ ಆಚಾರ್ಯರು. ಗುರುಗಳೇ, ನೀವೇ ನಮಗೆ ಸರ್ವಸ್ವ. ನಮ್ಮನ್ನ ಅವಿದ್ಯಾ ಸಂಸಾರದಿಂದ ದಾಟಿಸಿ ದಡ ಸೇರಿಸಿದ್ದೀರಾ ಅಂತ ಪ್ರಾರ್ಥನೆ ಮಾಡ. 88ನೇ ವಯಸ್ಸಿನಲ್ಲಿ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಕ್ಲೇಶಾಪಹಾರಿಣಿ ವ್ಯಾಖ್ಯಾನ ಬರೆದಿದ್ದಾರೆ ಅಂದ್ರೆ ಇದು ಪ್ರಪಂಚದಲ್ಲಿ ನಂಬರ್ 1 ವಂಡರ್, ಫಸ್ಟ್ ವಂಡರ್ ಆಫ್ ಹೇಳ್ತಾರೆ. ಅಷ್ಟು ಚೆನ್ನಾಗಿದೆ. ಈಗ ಅನ್ವಯ ವ್ಯತಿರೇಕ ತರ್ಕವು ಸಾಂಖ್ಯ ಬೌದ್ಧಾದಿಗಳ ತರ್ಕವಲ್ಲ. ಇದು ಜನುಗೃಹೀತವಾಗಿರುವ ತರ್ಕ. ಜನುಗೃಹೀತ ಏವ ಹಿ ತರ್ಕ ಅತ್ರ ಅನುಭವಾಂಗತ್ವೇನ ಆಶ್ರಯತೆ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯ. ನಾನೇನ ವಿಷಯೇಣ ಅತ್ರ ಶುಷ್ಕ ತರ್ಕಸ್ಯ ಆತ್ಮಲಾಭ ಸಂಭವತಿ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಹೇಳಿದೆ. ಶ್ರೋತವ್ಯ ಕೇಳಬೇಕು, ಮಂತವ್ಯ ತರ್ಕದಿಂದ ವಿಚಾರ ಮಾಡಬೇಕು ಅಂತ ಹೇಳಿದೆ. ಇಲ್ಲಿ ಶ್ರವಣ ವ್ಯತಿರೇಕೇನ, ಶ್ರವಣವಾದ ಮೇಲೆ ಆತ್ಮನನ್ನ ಮನನ ಮಾಡಬೇಕು ಅಂತ ಹೇಳುತ್ತಿರುವುದರಿಂದ ಇದು ಶುಷ್ಕ ತರ್ಕವಲ್ಲ. ಇದು ಶುಷ್ಕ ತರ್ಕಕ್ಕೆ ಅವಕಾಶವಿಲ್ಲ. ಮತ್ತೇನೆಂದರೆ ಶ್ರುತ್ಯನುಗೃಹೀತ ಏವ ಹಿ ತರ್ಕ. ಶ್ರುತಿಯಲ್ಲಿ ಹೇಳಲ್ಪಟ್ಟಿರುವ, ಶ್ರುತಿಯಿಂದ ಅನುಗೃಹೀತವಾಗಿರುವ ತರ್ಕವನ್ನೇ ಸ್ವೀಕಾರ ಮಾಡಬೇಕು. ಇದಕ್ಕೆ ಇನ್ನೊಂದು ಹೆಸರಿದೆ, ಅನುಭವಾಂಗ ತರ್ಕ, ಶ್ರುತ್ಯನುಗೃಹೀತ ತರ್ಕ, ಶ್ರೌತ ತರ್ಕ. ವೇದಾಂತಗಳಲ್ಲಿ ಆತ್ಮ ಸ್ವರೂಪವನ್ನ ತಿಳಿಸಿಕೊಡುವುದಕ್ಕಾಗಿ ಬಳಸಿರುವ ತರ್ಕಕ್ಕೆ ಹೆಸರು ಅನ್ವಯ ವ್ಯತಿರೇಕ ತರ್ಕ. ಇದು ಶೌತ ತರ್ಕ. ಶೌತವೆಂದರೆ
ಶ್ರುತಿಯಲ್ಲಿಯೇ ಉಪದಿಷ್ಟವಾಗಿರುವ ತರ್ಕ ಇದು. ಅನುಭವಾಂಗ ತರ್ಕ, ಅನುಭವವನ್ನು ಹೊಂದುವುದಕ್ಕೆ ಸಹಾಯವಾಗುವ ತರ್ಕ ಇದು. ಶ್ರುತ್ಯನುಗೃಹೀತ ತರ್ಕ, ಶ್ರುತಿಯಿಂದ ಅನುಗ್ರಹ ಮಾಡಲ್ಪಟ್ಟಂತ ತರ್ಕವೇ ಹೊರತು ಸಾಂಖ್ಯಾದಿಗಳು ಹೇಳುವಂತೆ ಇದು ಶುಷ್ಕ ತರ್ಕವಲ್ಲ. ಸಾಂಖ್ಯ, ನೈಯಾಯಿಕ, ವೈಶೇಷಿಕ ಬೌದ್ಧರು ತಾರ್ಕಿಕರು ತರ್ಕವನ್ನುತ್ತಾರೆ. ಅವರೆಲ್ಲರ ತರ್ಕಗಳು ಕೂಡ ಶುಷ್ಕ ತರ್ಕ, ವನತರ್ಕಗಳು. ಅದರಿಂದ ಮುಮುಕ್ಷುಗಳಿಗೆ ಏನೂ ಪ್ರಯೋಜನವಿಲ್ಲ ಅಂತಲ್ಲ, ಅಪಾಯ ಜಾಸ್ತಿ. ಶ್ರುತ್ಯನುಗೃಹೀತ ಅನ್ವಯ ವ್ಯತಿರೇಕ ನ್ಯಾಯ ಎಷ್ಟು ಚೆನ್ನಾಗಿದೆ. ನಾವಿದು ಓದಬೇಕು, ಎಲ್ಲಾ ಮುಮುಕ್ಷುಗಳು ಓದಬೇಕು. ನಮ್ಮ ಭಾರತ ದೇಶದಲ್ಲಿ ಸನ್ಯಾಸಿಗಳು 1,00,000 ಇದ್ದಾರೆ. 1,00,000 ಸನ್ಯಾಸಿಗಳು ಕೂಡ ಇಂಥ ವಾಕ್ಯಗಳನ್ನ ಪ್ರತಿ ದಿವಸ 100 ಜನ ಸೇರ್ಕೊಂಡು ಅಧ್ಯಯನ ಮಾಡ್ತಾ ಬಂದ್ಬಿಟ್ರೆ ಅವರಿಗೆ ಬ್ರಹ್ಮಜ್ಞಾನವಾಗ್ಬಿಡುತ್ತೆ. ವಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾಮರಿ ಎನ್ನುವ ಮಾತು ಪರಮ ಸತ್ಯ. ಅನ್ವಯ ವ್ಯತಿರೇಕ ಪರಸ್ಪರಂ ವಾಕ್ಯಮೇವ ಅವಾಕ್ಯಾರ್ಥ ರೂಪಂ ಆತ್ಮಾನಂ ಪ್ರತಿಪಾದಯತಿ ಇತ್ಯಸ್ಯ ಪಕ್ಷಸ್ಯ ದೃಢಿಮ್ನೆ ಶುಚ್ಯುದಾಹರಣಂ ಉಪನ್ಯಸ್ಯತಿ ಭಗವಾನ್ ಸುರೇಶ್ವರಾಚಾರ್ಯ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಜಿಘ್ರಾಣಿ ಮಮಹಂ ಗಂಧಂ ಇತಿ ಯೋ ವೇತ್ಯ ವಿಕ್ರಿಯಃ ಸ ಆತ್ಮಾ ತತ್ಪರಂ ಜ್ಯೋತಿ ಶಿರಸೀದಂ ವಚ ಶ್ರುತಿ. ನಾನು ಹೊಳೆ ನರಸೀಪುರದಲ್ಲಿ ಪೂಜ್ಯ ಸದ್ಗುರು ಜೊತೆ ಇದ್ದೆ. 68ನೇ ಇಸವಿ 1968 ಈ ಪುಸ್ತಕ ಪ್ರಿಂಟ್ ಆದ್ದು. ನಾನು ಅಷ್ಟೊತ್ತಿಗಾಗಲೇ ಆಶ್ರಮಕ್ಕೆ ಬಂದು 7-8 ವರ್ಷ ಆಗಿತ್ತು. ನನ್ನ ಗುರುಗಳವರು ಅವರಿಗೆ ಪರ್ಸನಲ್ ಅಸಿಸ್ಟೆಂಟ್, ಪರ್ಸನಲ್ ಸೆಕ್ರೆಟರಿ ಅಂತ ಮಾಡ್ಕೊಂಡಿದ್ರು. ಜೊತೆಯಲ್ಲೇ ಇರ್ತಾ ಇದ್ದೆ. ಗುರುಗಳು ಬರೀತಾ ಇದ್ರು, ಮಗು ಬಾಯಿಲಿ ಏನ್ ಬರ್ತಿದ್ದೇನೆ ಓದು ಅನ್ನೋರು. ಓದ್ತಾ ಇದ್ದೆ. ಅಷ್ಟಕ್ಕೆ ತಕ್ಕ ಮಟ್ಟಿಗೆ ಸಂಸ್ಕೃತ ವ್ಯಾಕರಣವೂ ಗೊತ್ತಿತ್ತು. ನೋಡಪ್ಪ ಒಂದ್ಸಲ ಅನ್ನೋರು. ಕರೆಕ್ಟ್ ಆಗಿರ್ತಾ ಇತ್ತು. ಅದು ನೋಡಿದ್ರೆ 88ನೇ ವಯಸ್ಸಿನ ಗುರುಗಳವರು ಈ ಕ್ಲೇಶಾಪಹಾರಣಿ ವ್ಯಾಖ್ಯಾನ ಬರೆದಿದ್ದಾರೆ ಅಂದ್ರೆ ಯಾರೂ ನಂಬುವುದಿಲ್ಲ. ಇಷ್ಟು ಹುಳಿ ತಿನ್ಕೊಂಡು, ಇಷ್ಟು ಅನ್ನ ತಿನ್ಕೊಂಡು, ಕಟ್ಟು ಅಂದೇನು, ತೊಗರಿ ಬೇಳೆಯನ್ನ ಚೆನ್ನಾಗಿ ಬೇಯಿಸ್ಬಿಟ್ಟು ಅದಕ್ಕೆ 2 ಕಾಳು ಉಪ್ಪು, ನಿಂಬೆ ಹಣ್ಣು ರಸ, ಕ್ಲೋಸ್, ಇಷ್ಟೇ ಒಗ್ಗರಣೆ ಅಂತದೇ ಇದೆ. ಅದನ್ನು ತಿನ್ಕೊಂಡು ಅದ್ಭುತವಾದಂತ ತಪಸ್ಸನ್ನು ಮಾಡಿದ್ದಾರೆ ಅಂದ್ರೆ ಎಂಥ ಮಹತ್ವರು. ಯಸ್ಯ ಜ್ಞಾನಮಯಂ ತಪಃ. ಆಗಿನ ಕಾಲಕ್ಕೆ ಗುರುಗಳಿಗೆ ಫ್ಯಾನ್ ಇಲ್ಲ, ಮಂಚ ಇಲ್ಲ, ಜರ್ದಾರಿ ಬಟ್ಟೆ ಇಲ್ಲ, ದಾಕ್ಷಿ, ಗೋಡಂಬಿ, ಬಾದಾಮಿ ಎಂಥದ್ದು ಇಲ್ಲ. ಅರ್ಧ ಬಾಳೆಹಣ್ಣು, ಅರ್ಧ ಲೋಟ ಹಾಲು, ರಾಮ ರಾಮ ರಾಮ, ಒಂದು ಹಪ್ಪಳ. ಏನ್ ಸ್ವಾಮಿ ಇದು? ಎಷ್ಟು ಜನ ಬರ್ತಿದ್ದಾರೆ ನೋಡಿ. ಇದು 320ನೇ ಪುಟ. ಕ್ಲೇಶಾಪಹಾರಿಣಿ ಶ್ರುತ್ಯನುಗೃಹೀತ ಅನ್ವಯ ವ್ಯತಿರೇಕ ನ್ಯಾಯಸ್ಯ ಉದಾಹರಣಾನಿ. ಶ್ರುತಿಯಲ್ಲಿ ಹೇಳಿ, ಶ್ರುತಿಯಲ್ಲಿ ಅನುಗೃಹೀತವಾಗಿರುವ ಅನ್ವಯ ವ್ಯತಿರೇಕ ನ್ಯಾಯಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ. ಯದ್ಯಪಿ ಅನ್ವಯ ವ್ಯತಿರೇಕ ನ್ಯಾಯಸ್ಯ ಪದಾರ್ಥ ಶೋಧನ ದ್ವಾರೇಣ ಅವಾಚ್ಯಾರ್ಥ ಪ್ರತಿಪತ್ಯಂಗತಾ ಉಕ್ತ ತಥಾಪಿ ನ ಯಸ್ಯ ಕಸ್ಯಚಿತ್ ತರ್ಕಸ್ಯ ತಥಾತ್ವಂ ಕಿಂತು ಶ್ರುತ್ಯನುಗೃಹೀತಸ್ಯೈವ ಇತ್ಯಭಿಪ್ರಾಯೇಣ ಅನ್ವಯ ವ್ಯತಿರೇಕ ಪರಸ್ಪರಂ ವಾಕ್ಯಮೇವ ಇತ್ಯಾದ್ಯುಕ್ತಂ. ಪೂಜ್ಯ ಸದ್ಗುರುಗಳು
ಪರಮ ಪೂಜ್ಯ ಸ್ವನೇಶ್ವರಾಚಾರ್ಯರವರ ವಾಕ್ಯದಲ್ಲಿರುವ ಒಂದೊಂದು ಪದಕ್ಕೂ ಅರ್ಥ ಮಾಡ್ತಾ ಇದ್ದೆ. ಒಂದೊಂದು ಪದ ಏನಂತ ಇದೆ? ವಾಕ್ಯಮೇವ, ಬಹಳ ಮುಖ್ಯವಾದ ವಾಕ್ಯವೇ ನಮಗೆ ಅರ್ಥವನ್ನು ತಿಳಿಸ್ತಾ ಇದೆ. ವಾಕ್ಯ ಬಹಳ ಮುಖ್ಯ, ಶೌತ ಪ್ರಾಮಾಣ್ಯ ಬಹಳ ಮುಖ್ಯ ಅಂತ. ತತ್ವಮಸಿ ಎನ್ನುವಂತ ಶೌತ ಪ್ರಾಮಾಣ್ಯವು ನಮಗೆ ಆತ್ಮನ ತಿಳಿಸ್ತಾ ಇದೆ. ಅನ್ವಯ ವ್ಯತಿರೇಕ ತರ್ಕದ ಮುಖಾಂತರ ಪದಾರ್ಥವನ್ನ ಶೋಧನೆ ಮಾಡಿಕೊಂಡು ಅದರ ಮೂಲಕವಾಗಿ ಆ ವಾಕ್ಯಾರ್ಥವನ್ನ ತಿಳ್ಕೊಳ್ಬಹುದು ಅಂತ ಹೇಳಿದ್ದರು. ಅನ್ವಯ ವ್ಯತಿರೇಕ ಯಸ್ಯ ಕಸ್ಯಚಿತ್ ತರ್ಕಸ್ಯ, ಯಾವುದೋ ರೀತಿಯ ತರ್ಕವಲ್ಲ, ಶುಷ್ಕ ತರ್ಕವಲ್ಲ. ಮತ್ತೇನೆಂದರೆ ಶ್ರುತ್ಯನುಗೃಹೀತವಾಗಿರುವ ತರ್ಕ. ದಿಸ್ ಲಾಜಿಕ್ ಹ್ಯಾಸ್ ಬೀನ್ ಸ್ಟ್ರೆಂಗ್ಥನ್ಡ್ ಬೈ, ಪ್ಯೂರಿಫೈಡ್ ಬೈ ಶ್ರುತಿ. ಶ್ರುತ್ಯುಪದೇಶದಿಂದ, ಶ್ರುತಿಯ ಅನುಗ್ರಹದಿಂದ ಪವಿತ್ರಗೊಂಡಿರುವಂತ ತರ್ಕ. ಅನ್ವಯ ವ್ಯತಿರೇಕ ಪರಸ್ಪರವಾಗಿ ವಾಕ್ಯವೇ ನಮಗೆ ಆತ್ಮ ಸ್ವರೂಪವನ್ನು ತೋರಿಸ್ತಾ ಇದೆ. ತದೇ ತತ್ ಇದನ್ನ ವಿವರಿತು ಉತ್ತರ ಗ್ರಂಥ ಸಂದರ್ಭ ವಿವರಿಸುವ ಎಕ್ಸ್ಪ್ಲೈನ್ ಫರ್ದರ್. ಇದನ್ನ ವಿವರವಾಗಿ ತಿಳಿಸುವುದಕ್ಕಾಗಿ ಮುಂದಿನ ವಾಕ್ಯ ಬಂದಿದೆ. ಅನ್ವಯ ವ್ಯತಿರೇಕೇಣ ಇತಿ ವಾಕ್ಯವನ್ನು ಜಿಘ್ರಾಣೀತಿ ಅಹಂ ಇಮಂ ಗಂಧಂ ಜಿಘ್ರಾಣಿ ಇತಿ ವಾಕ್ಯ. ಅಹಮಿಮಂ ಗಂಧಂ ಜಿಘ್ರಾಣಿ, ನಾನು ಈ ಗಂಧವನ್ನ ಈಗ ಮೂಸೋಣ ಅನ್ಕೋತಾನೆ. ಇದೇನೇನ್ ಸೇರ್ಕೊಂಡಿದೆ? ಅಹಂ ಇತಿ ಪ್ರಮಾತಾರಂ, ನಾನು ಪ್ರಮಾತ್ರ, ನಾನು ಜ್ಞಾತೃ, ನಾನು ಕರ್ತೃ. ಕರ್ತೃತ್ವ ಭೋಕ್ತೃತ್ವಾದಿ ವಿಶೇಷೇಣ ವಿಕ್ರಿಯಮಾನಂ. ಇವನಿಗೆ ಕರ್ತೃತ್ವ ಉಂಟು. ನೋಡಿ, ಒಂದು ವಾಸನೆಯನ್ನು ನೋಡ್ತಾನೆ ವಿಕಾರವಾಗುತ್ತೆ. ಟಿವಿ ನ್ಯೂಸ್ ಬರ್ತಾ ಇದೆ, ಟಿವಿ ನೋಡ್ತಾ 1 ಗಂಟೆ ನೋಡ್ದ, ಅಪ್ಪ ಕಣ್ಣಿಗೆ ಆಯಾಸವಾಯ್ತು. ಕಣ್ಣಿಗೆ ಆಯಾಸವಾದ್ರೆ ಕಣ್ಣನ್ನೇ ನಾನೆಂದು ಮಾಡಿಕೊಂಡಿರುವ ದೃಷ್ಟಿಗೂ ಆಯಾಸವಾಯ್ತು. ಅದಕ್ಕೆ ಹೆಸರು ವಿಕಾರ. ಕರ್ತೃತ್ವ ಭೋಕ್ತೃತ್ವ ಮುಂತಾದ ರೂಪದಿಂದ ವಿಕ್ರಿಯಮಾನಂ ಬದಲಾವಣೆಗೊಳ್ತಾ ಇದ್ದಾರೆ. ಯಾರು? ಘ್ರಾತ, ದ್ರಷ್ಟ, ಶ್ರೋತೃವಾಗಿರುವಂತ ಆತ್ಮ. ಇಮಂ ಗಂಧಂ, ಈ ಗಂಧವನ್ನು, ಇತಿ ವಿಷಯಂಚ, ವಿಷಯವನ್ನು ನಾನು ಈ ಗಂಧವನ್ನು, ಗಂಧ ಎನ್ನುವಾಗ ವಿಕ್ರಿಯಾವಂತಂ, ಆ ಗಂಧವು ಬದಲಾವಣೆ. ನಾನು ಅಹಂ ನೈಷಮ್ಯ ಸಿದ್ಧಿ ಪುಸ್ತಕಂ ಪಠಾಮಿ, ನಾನು ಬದಲಾವಣೆ ಆಗ್ತಾ ಇದ್ದೇನೆ, ಪುಸ್ತಕ ಬದಲಾವಣೆ ಆಗ್ತಾ ಇದೆ. 10 ದಿವಸ ಈ ಪುಸ್ತಕ ಇಟ್ಕೊಂಡು ಉಪನ್ಯಾಸ ಮಾಡ್ತಾ ಪುಸ್ತಕ ಸ್ವಲ್ಪ ಹಳೆದಾಗೋಯ್ತು, ಪುಸ್ತಕ ಕೊಳೆ ಆಯ್ತು. ಯಾಕೆ? ವಿಕ್ರಿಯೆ ಉಂಟು. ಆಮೇಲೆ ಜಿಘ್ರಾಣಿ, ವಾಸನೆ ನೋಡುತ್ತೇನೆ ಎನ್ನುವಾಗ ಘ್ರಾಣ ಕ್ರಿಯಾ ಕರ್ಣ ಪ್ರಮಿತಿಂಚ, ಒಂದು ಘ್ರಾಣ ಕ್ರಿಯಾ ಮೂಸಿ ನೋಡುವ ಕ್ರಿಯಾ ಮತ್ತು ಕರ್ಣ ಇಂದ್ರಿಯ ಪ್ರಮಿತಿ ಎಲ್ಲವನ್ನೂ ಕೂಡ ಕಾಲಾದ ಪರಿಚ್ಛೇದವರ್ತಿ, ಸ್ತ್ರೀಲಿಂಗ, ಕಾಲ ದೇಶ ಮುಂತಾದ ಪರಿಚ್ಛೇದದಿಂದ ಕೂಡಿರುವಂತಹ ಎಲ್ಲವನ್ನೂ ಕೂಡ ಆತ್ಮ, ಯಾವ ಆತ್ಮನು ಅವಿಕ್ರಿಯೇವ ಅವತಿಷ್ಠಮಾನ, ಅವಿಕ್ರಿಯೇವ ಸನ್, ಅವಿಕ್ರಿಯೇವ ತಿಷ್ಠನ್, ಅವಿಕ್ರಿಯನಾಗಿಯೇ ಇದ್ದುಕೊಂಡು ಆತ್ಮನಲ್ಲಿ ಯಾವ ಬದಲಾವಣೆ, ನೋಡುವವನಾದರೂ ಬರಲಿ, ಕೇಳುವವನಾದರೂ ಬರಲಿ, ಮೂಸುವವನಾದರೂ ಯಾರೇ ಬಂದರೂ ಕೂಡ ಆತ್ಮ ಆಗಿದ್ದಾನೆ ಅವಿಕ್ರಿಯ. ದೀಪ ಉರಿತಾ ಇದೆ, ರಾತ್ರಿ 7 ಗಂಟೆ ದೀಪ ಆಗಿದ್ವು, 11 ಗಂಟೆಯವರೆಗೂ ಹೋಯ್ತೆ, 4 ಗಂಟೆ. ಆ ದೀಪದಲ್ಲಿ ತರಕಾರಿ ಹೆಚ್ಚಿದ್ರು, ಅದನ್ನು ಬೆಳಗ್ತಾ ಇದೆ. ಹೆಚ್ಚುವಾಗ ಕೈ ಸ್ವಲ್ಪ ಕುಯ್ಕೊಂಡ್ರು, ಅದನ್ನು ಬೆಳಗ್ತಾ ಇದೆ.
ರಕ್ತ ಬರ್ತಾ ಇದೆ ಬೆಟ್ಟಿನಲ್ಲಿ, ಅದನ್ನು ಬೆಳಗ್ತದೆ. ಕುಕ್ಕರ್ ಹಾಕಿದ್ರು ಅದನ್ನು ಬೆಳಗ್ತದೆ, ಬೇಯಿಸಿದ್ರು ಅದನ್ನು ಬೆಳಗ್ತದೆ, ಪಲ್ಯ ಮಾಡಿ ತಿಂದ್ರು, ಇದೆಲ್ಲವೂ ವಿಕಾರ. ಹೊಟ್ಟೆ ಹಸಿತಾ ಇತ್ತು, ಇಡ್ಲಿ ತಿಂದ, ಪಲ್ಯ ತಿಂದ, ಹೊಟ್ಟೆ ತುಂಬಿತು, ವಿಕಾರವಲ್ವಾ? ಇಷ್ಟನ್ನೂ ನೋಡುತ್ತಿರುವಂತಹದ್ದು ದೀಪ. ಆ ದೀಪದ ವಿಕಾರವನ್ನು ಬೆಳಗುತ್ತಿರುವಂತವನೇ ಆತ್ಮ. ಅವಿಕ್ರಿಯ ಏವ ಅವತಿಷ್ಠಮಾನ ವೇತ್ತಿ ನಿತ್ಯ ವೇದನ ಸ್ವರೂಪ ಸನ್. ನಿತ್ಯ ಸಹಜವಾಗಿರುವ ವೇದನ ಅರಿವಿನ ಸ್ವರೂಪನಾಗಿದ್ದಾನೆ. ಸಯೇಷ ಸ ಆತ್ಮ ತತ್ವಮಸಿ ಇತ್ಯರ್ಥ. ಸಯೇಷೋ ಅಣಿಮ ಐತದಾತ್ಮ್ಯಮಿದಗಂ ಸರ್ವಂ ತತ್ಸತ್ಯಂ ಸ ಆತ್ಮ ತತ್ವಮಸಿ ಎಂದು ಈ ಆತ್ಮನನ್ನೇ ಹೇಳಿದೆ. ಏನಿದೆ ಆಶ್ಚರ್ಯ! ತತ್ವಮಸಿ ಎನ್ನುವಂತಹ ಒಂದು ಛೋಟ ವಾಕ್ಯ, ಅದರಲ್ಲಿ ತ ತ್ವ ಮ ಸಿ 4 ಪದಗಳು. 4 ಪದಗಳಿಂದ ಕೂಡಿರುವ ಈ ತತ್ವಮಸಿ ವಾಕ್ಯದ ಮೇಲೆ 4,000 ಪುಟ ಚಿಂತನೆ ಮಾಡಿದ್ದಾರೆ. 4,000 ಜನ ಪುಸ್ತಕ ಬರೆದಿದ್ದಾನೆ. 4,000 ತರಹ ಬ್ರಹ್ಮಜ್ಞಾನಿಗಳು ವಿಚಾರವನ್ನು ಮಾಡಿ ಅವನೇ ಆತ್ಮ, ಅವನೇ ನೀನು, ಇದನ್ನು ಅರ್ಥ ಮಾಡಿಕೊಂಡರೆ ಅವನೇ ಬ್ರಹ್ಮಜ್ಞಾನಿ, ಜೀವನ ಮುಕ್ತ ಅನ್ನುವರೆಗೆ ಹೇಳ್ಬಿಟ್ಟು ತತ್ವಮಸ್ಯಾದಿ ವಾಕ್ಯೋರ್ಥ ಸಮ್ಯಗ್ಧಿ ಜನ್ಮ ಮಾತ್ರತಃ ಅವಿದ್ಯಾ ಸಹ ಕಾರ್ಯೇಣ ನಾಸ್ತಿ ನಾಸ್ತಿ ಭವಿಷ್ಯತಿ. ತತ್ವಮಸಿ ವಾಕ್ಯಾರ್ಥವನ್ನ ತಿಳ್ಕೊಂಡ್ಬಿಟ್ರೆ ಅವಿದ್ಯೆ ಇಲ್ಲ, ಇಂದೂ ಇಲ್ಲ, ಇಂದೂ ಇಲ್ಲ, ಮುಂದೂ ಇಲ್ಲ. ಸಿನಿಮಾದಲ್ಲಿ ಏನೇನ್ ತೋರ್ತಾ ಇದೆಯೋ, ಒಂದ್ ಮಗು ಹುಡ್ತು ಸಿನಿಮಾದಲ್ಲಿ, ದೊಡ್ಡವನಾದ ವಿದ್ಯಾವಂತನಾದ, ಅಮೆರಿಕಕ್ಕೆ ಹೋಗಿ MS ಮಾಡ್ದ, ಮದುವೆ ಆಯ್ತು, 4 ಜನ ಮಕ್ಕಳಾಯ್ತು, ಅವ್ರಿಗೆಲ್ಲ ಮದುವೆ ಮಾಡ್ದ, ಮೊಮ್ಮಕ್ಕಳಾಯ್ತು, ಮರಿಮಕ್ಕಳಾಯ್ತು. ಮರಿಮಕ್ಳು ಆಗೋವರೆಗೂ ಸಿನಿಮಾದಲ್ಲಿ ಎಲ್ಲ ತೋರ್ತಾ ಇದೆ. ಪರದೆ ಅಂತ ನಿಮ್ಗೆ ಗೊತ್ತಾಗ್ಬಿಟ್ರೆ ಮೊಮ್ಮಕ್ಕಳು ಇಲ್ಲ, ಮರಿಮಕ್ಕಳು ಇಲ್ಲ, ಮಕ್ಕಳು ಇಲ್ಲ, ಮದುವೆಯನ್ನು ಮಾಡ್ಕೊಂಡಿಲ್ಲ, ಏನು ಆಗಿಲ್ಲ. ಈ ವಿವೇಕ. ತತ್ವಮಸ್ಯಾದಿ ವಾಕ್ಯಾರ್ಥ ವಿಚಾರವನ್ನು ಮಾಡಿ ತಿಳ್ಕೊಂಡ್ಬಿಟ್ರೆ ಕಳೆದುಕೊಳ್ಳಬೇಕಾದ ಅವಿದ್ಯೆಯಾಗಲಿ ಪಡೆದುಕೊಳ್ಳಬೇಕಾದ ವಿದ್ಯೆಯಾಗಲಿ ಇಲ್ಲ. ದೇಶ ಕಾಲಾದ್ಯ ಸಂಬಂಧಾತ್ ದೇಶಾದೇರ್ ಮೋಹ ಕಾರ್ಯತಃ ನಾನುತ್ಪನ್ನಮದಗ್ಧಂ ವಾ ಜ್ಞಾನಮಜ್ಞಾನಮಸ್ತ್ಯತಃ. ಅದ್ಭುತವಾಗಿದೆ. ಇತೀದಂ ವಚಃ ಶ್ರುತೇ ಶಿರಸಿ, ಶ್ರುತಿಯ ತಲೆಯಲ್ಲಿ ಅಂದ್ರೆ ವೇದಾಂತೆ ದೃಶ್ಯತಿ ಸ ಆತ್ಮ ತತ್ವಮಸಿ ಇತ್ಯತ್ರ ಮುಕ್ತಃ. ಅತಯೋ ವೇದ ಇದಂ ಜಿಘ್ರಾಣೀತಿ ಸ ಆತ್ಮ ಗಂಧಾಯ ಘ್ರಾಣಂ. ಘ್ರಾಣಂ ಮೂಗು, ಗಂಧಾಯ ಗಂಧವನ್ನು ತಿಳಿತಾ ಇದೆ, ಅದನ್ನರಿಯುತ್ತಿರುವವನೇ ಆತ್ಮ. ಇತ್ಯಾದಿ ರೂಪಮಿತ್ಯರ್ಥ. ಅತ್ರ ಹಿ ಈ ಮಂತ್ರದಲ್ಲಿ ತ್ವಂ ಪದಾರ್ಥಸ್ಯ ಅನಾತ್ಮಭೂತ ಪ್ರಮಾತತ್ವಾದಿಭ್ಯ ವಿವಿಚ್ಯೈವ ತತ್ಪದಾರ್ಥೇನೈವ ಏಕೈಕ್ಯ ಮುಕ್ತಂ ಇತಿ ಭಾವ. ಈ ಮಂತ್ರದಲ್ಲಿ ತ್ವಂ ಪದಾರ್ಥವನ್ನ ಅನಾತ್ಮವಾದ ಪ್ರಮಾತತ್ವಾದಿಗಳಿಂದ ಬಿಡಿಸಿ ತತ್ಪದಾರ್ಥದ ಜೊತೆಯಲ್ಲಿ ಐಕ್ಯವನ್ನೇ ಸಂಬಂಧ ಪಡ್ತಾ ಇದ್ದಾರೆ. ತ್ವಮೇವ ತತೆ, ತದೇವ ತ್ವಂ ಅಂತ ಹೇಳ್ತಾ ಇದ್ದಾರೆ. ತದೇವ ಚ ಆತ್ಮನಃ ಪರಂಜ್ಯೋತಿ ಸ್ವರೂಪಂ, ಇದಕ್ಕೆ ಹೆಸರು. ಆತ್ಮನ ಪರಂಜ್ಯೋತಿ ಸ್ವರೂಪ, ಆತ್ಮನ ನಿಜ ಸ್ವರೂಪ ಇದಕ್ಕೆ ಹೆಸರು. ಇತಿ ಪ್ರತಿಪಾದಯದ್ವಚಃ, ಇಂಥ ಮಾತನ್ನ ಪ್ರತಿಪಾದನೆ ಮಾಡ್ತಾ ಇದೆ. ಏವಮೇವ ಏಷ ಸಂಪ್ರಸಾದ ಅಸ್ಮಾತ್ ಶರೀರಾತ್ ಸಮುತ್ಥಾಯ ಪರಂಜ್ಯೋತಿರುಪ ಸಂಪದ್ಯ ತೇನ ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ. ಇದನ್ನೇ ಶ್ರುತಿ ಏವಮೇಷ, ಇದೇ ರೀತಿಯಲ್ಲಿ, ಏಷಃ ಸಂಪ್ರಸಾದ, ಈ ಜೀವಾತ್ಮನು, ಸಂಪ್ರಸಾದ ಎಂದರೆ ಜೀವಾತ್ಮ, ಅಸ್ಮಾತ್ ಶರೀರ ಸಮುತ್ಥಾಯ, ಈ ಶರೀರದಿಂದ ದೇಹಾಭಿಮಾನದಿಂದ ಬಿಟ್ಟು ಮೇಲಕ್ಕೆದ್ದು
ಪರಂಜ್ಯೋತಿರುಪಸಂಪದ್ಯ ಪರಂಜ್ಯೋತಿಯನ್ನ ಹೊಂದಿ ಸ್ವೇನ ರೂಪೇಣ ತನ್ನ ನಿಜ ಸ್ವರೂಪದಿಂದ ಅಭಿನಿಷ್ಪದ್ಯತೆ ತೋರಿಕೊಳ್ಳುತ್ತಾನೆ. ಜೀವಾತ್ಮನು ಯಾವಾಗಲೂ ಪರಂಜ್ಯೋತಿ ಸ್ವರೂಪನಾದ ಬ್ರಹ್ಮವೇ. ಅರ್ಥ ಮಾಡ್ಕೊತಾ ಇಲ್ಲ, ವಿಚಾರ ಮಾಡಿದ್ದ. ಅವಿಚಾರೇಣ ಕೃತೋ ಬಂಧ ವಿಚಾರೇಣ ವಿನಶ್ಯತಿ. ಅವಿಚಾರ ಕೃತೋ ಬಂಧ ವಿಚಾರೇಣ ವಿನಶ್ಯತಿ. ಅವಿಚಾರದಿಂದ ಉಂಟಾಗಿರುವಂತಹ ಬಂಧವು ವಿಚಾರದಿಂದ ನಾಶವಾಗುತ್ತದೆ ಎಂದು ಶ್ರುತಿ ಹೇಳ್ತಾ ಇದೆ. ಶ್ರುತೇ ಶಿರಸಿ ದೃಶ್ಯತಿ ಇತ್ಯಭಿಪ್ರಾಯ. ತತ್ರ ಹಿ ಶರೀರಾದಿ ವ್ಯಾಪೃತಸ್ಯೈವ ತ್ವಂ ಪದಾರ್ಥಸ್ಯ ಪರಂಜ್ಯೋತಿಷ್ತ್ವಮುಚ್ಯತೆ ಇತಿ ಭಾವಃ. ಆ ಮಂತ್ರದಲ್ಲಿ ಶರೀರಾದಿ ವ್ಯಾಪಾರಗಳಿಂದ ಕೂಡಿಕೊಂಡು ನಾನು ಕರ್ತ, ನಾನು ದ್ರಷ್ಟ, ನಾನು ಭೋಕ್ತ, ನಾನು ಶ್ರೋತ ಮಾಡ್ಕೊಂಡಿದ್ದಾನಲ್ಲ, ಇವನಿಗೆ ವಿಚಾರದಿಂದ ಇಂಥ ತ್ವಂ ಪದಾರ್ಥಕ್ಕೆ ಪರಂಜ್ಯೋತಿಷ್ವಂ, ಇವನೇ ಪರಂಜ್ಯೋತಿಯಾಗಿದ್ದಾನೆ, ಇವನೇ ಪರಬ್ರಹ್ಮ ಸ್ವರೂಪನಾಗಿದ್ದಾನೆ. ಈ ಪರಬ್ರಹ್ಮ ಹೇಗಿದೆ? ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಯತ್ತದ್ರೇಶಮಗ್ರಾಶಮಗೋತ್ತಮವರ್ಣಮ ಚಕ್ಷುಶ್ರೋತ್ರಂ ತದಪಾಣಿಪಾದಂ ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ತದವ್ಯಯಂ ಯದ್ಭೂತಯೋನಿಂ ಪರಿಪಶ್ಯಂತಿ ಧೀರಾಃ. ಎಂಥೆಂಥ ಮಂತ್ರ ಇದೆ. ಅಶಬ್ದಮ ಸ್ಪರ್ಶಮರೂಪಮವ್ಯಯಂ ತಥಾ ರಸಂ ನಿತ್ಯಮಗಂಧವಚ್ಚಯತೆ ಅನಾದ್ಯನಂತಂ ಮಹತಃ ಪರಂಧಮಂ ನಿಚಾಯತಂ ಮೃತ್ಯುಮುಖಾತ್ಮುಚ್ಯತೆ ಇತ್ಯಾದಿ ವಾಕ್ಯಗಳಲ್ಲಿ ತಿಳಿಸಲ್ಪಟ್ಟಿರುವ ಪರಬ್ರಹ್ಮ ಸ್ವರೂಪನೇ ಜೀವ. ಅವಿದ್ಯೆಯಿಂದ, ಅವಿಚಾರದಿಂದ ಇವನು ತನ್ನ ಮೇಲೆ ಕರ್ತೃತ್ವ, ಭೋಕ್ತೃತ್ವ, ಪ್ರಮಾತೃತ್ವ, ದುಷ್ಟತ್ವ ಮುಂತಾಗಿರುವ ಎಲ್ಲ ಸಾಂಸಾರಿಕ ಧರ್ಮಗಳನ್ನು ಆರೋಪಣೆ ಮಾಡಿಕೊಂಡು ಗುರುಗಳ ಹತ್ರಕ್ಕೆ ಹೋಗಿ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಎನ್ನುವಂತೆ ವಿಚಾರ ಮಾಡುತ್ತಾ ಬಂದು, ಓಹೋ, ನಾನು ಇಲ್ಲಿಯವರೆಗೆ ನನ್ನನ್ನ ಏನೆಂದು ತಿಳಿದುಕೊಂಡಿದ್ದೇನೋ ಅದೆಲ್ಲವೂ ಅವಿದ್ಯಾ ವ್ಯವಹಾರ, ಮಿಥ್ಯಾಧ್ಯಾಸ ವ್ಯವಹಾರ ಯಾವುದೂ ನನಗೆ ಸಂಬಂಧಪಟ್ಟಿಲ್ಲ. ನಾನ್ಯಾರು? ಪರಂಜ್ಯೋತಿ ಸ್ವರೂಪಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಎಂದು ತಿಳಿದುಕೊಂಡು ಈ ಜೀವಾತ್ಮನು ಕೃತಕೃತ್ಯನಾಗಿ ಬಿಡುತ್ತಾನೆ. ಇದನ್ನೇ ಇಲ್ಲಿ ತತ್ವಮಸಿ ಎನ್ನುವಂತಹ ವಾಕ್ಯದಲ್ಲಿ 9 ಸಲ ಉದ್ದಾಲಕನೆಂಬ ಗುರು ಶ್ವೇತಕೇತುವೆಂಬ ಶಿಷ್ಯನಿಗೆ ಉಪದೇಶ ಮಾಡಿದ್ದಾನೆ. ಇದನ್ನ ಎಲ್ಲ ಮುಮುಕ್ಷಗಳು ತಿಳಿದುಕೊಂಡು ಕೃತಾರ್ಥರಾಗಬೇಕು ಅಂತ ಹೇಳ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಶ್ರೀ ಸುರೇಶ್ವರಾಚಾರ್ಯ ಉವಾಚ ಜಿಗ್ರಾಣೀಮಂ ಅಹಂ ಗಂಧಂ ಇತಿ ಯೋ ವೇತ್ಯ ವಿಕ್ರಿಯ ಸ ಆತ್ಮ ತತ್ಪರಂಜ್ಯೋತಿ ಶಿರಸೀದಂ ವಚಶ್ರುತಿ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. गुरु ब्रह्म रूप जानो शिव का स्वरूप मानो. गुरु ब्रह्म रूप जानो शिव का स्वरूप मानो. गुरु के समान नहीं दूसरा जहान में.
ब्रह्म रूप जानो, शिव का स्वरूप मानो। गुरु के समान नहीं दूसरा जहान में। गुरु ब्रह्म रूप जानो, शिव का स्वरूप मानो। पाप से बचावे गुरु, ज्ञान से सिखावे गुरु। पाप से बचावे गुरु, ज्ञान से सिखावे गुरु। ब्रह्म से मिलावे गुरु, तुरीय पद ज्ञान में। ब्रह्म से मिलावे गुरु, तुरीय पद ज्ञान में। गुरु ब्रह्म रूप जानो, शिव का स्वरूप मानो। शिव का स्वरूप मानो। यह श्रुति वेद कहता, गुरु बिना ज्ञान कैसा। यह श्रुति वेद कहता, गुरु बिना ज्ञान कैसा। ज्ञान बिना मुक्ति कैसी आवे तेरे ध्यान में। ज्ञान बिना मुक्ति कैसी आवे तेरे ध्यान में। गुरु ब्रह्म रूप जानो, शिव का स्वरूप मानो। चल कपट त्याग दीजे, गुरु जी की सेवा कीजे। चल कपट त्याग दीजे, गुरु जी की सेवा कीजे। सद्गुरु की चरण लीजे, खेलिए मैदान में। सद्गुरु की, श्री गुरु की, सद्गुरु की चरण लीजे, खेलिए मैदान में। गुरु ब्रह्म रूप जानो, शिव का स्वरूप मानो। गुरु के समान नहीं दूसरा जहान में। गुरु ब्रह्म रूप जानो, शिव का स्वरूप मानो। शिव का स्वरूप मानो। शिव का स्वरूप मानो।